ಇನ್ನು ಗುಜರಾತಿನ ಅಹಮದಾಬಾದ್ನಲ್ಲಿ ನಡೆದಿರುವಂತಹ ವಿಮಾನ ದುರಂತದಲ್ಲಿ ಒಂದು ಬ್ಲ್ಯಾಕ್ ಬಾಕ್ಸ್ ಈಗ ಪತ್ತೆಯಾಗಿದೆ. ಇನ್ನು ಮತ್ತೊಂದು ಬ್ಲ್ಯಾಕ್ ಬಾಕ್ಸ್ಗಾಗಿ ಈಗ ಪರಿಶೀಲನೆ ಆಗ್ತಿದೆ, ತನಿಖೆಯನ್ನು ನಡೆಸಲಾಗ್ತಿದೆ. ಇನ್ನು ಪತನಗೊಂಡಿರುವಂತಹ ಏರ್ ಇಂಡಿಯಾ ಬೋಯಿಂಗ್ 787-8 ಡ್ರೀಮ್ ಲೈನರ್ ವಿಮಾನದ ಬ್ಲ್ಯಾಕ್ ಬಾಕ್ಸ್ ಪತ್ತೆಯಾಗಿದೆ. ನಾಗರಿಕ ವಿಮಾನಯಾನ ನಿರ್ದೇಶಾಲಯ ಟೀಮ್ ಅಹಮದಾಬಾದ್ನ ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಬಳಿಯ ಜನದಟ್ಟಣೆಯ ಮೇಘನಿ ನಗರ ಪ್ರದೇಶದಲ್ಲಿ ಒಂದು ಬ್ಲ್ಯಾಕ್ ಬಾಕ್ಸ್ ಈಗ ವಶಪಡಿಸಿಕೊಂಡಿದ್ದಾರೆ. ಇಲ್ಲಿ ಬೋಯಿಂಗ್ 787 ಡ್ರೀಮ್ ಲೈನರ್ ವಿಮಾನ ಪತನಗೊಂಡಿತ್ತು. ಬ್ಲ್ಯಾಕ್ ಬಾಕ್ಸ್ ವಶಪಡಿಸಿಕೊಂಡಿರುವಂಥ ಬಗ್ಗೆ ವಿಮಾನಯಾನ ಸಂಸ್ಥೆಯೇ ಇನ್ನೂ ಕೂಡ ಸ್ಪಷ್ಟನೆ ನೀಡಿಲ್ಲ. ಬ್ಲ್ಯಾಕ್ ಬಾಕ್ಸ್ ವಿಮಾನ ಹಾರಾಟದ ವೇಳೆ ವಿಮಾನದ ಬಗ್ಗೆ ಮಾಹಿತಿಯನ್ನು ದಾಖಲಿಸುವ ಒಂದು ಸಣ್ಣ ಸಾಧನ ಆಗಿದೆ. ಇದು ವಿಮಾನ ಅಪಘಾತಗಳ ತನಿಖೆಗೆ ಬಹಳ ಸಹಾಯ ಆಗುತ್ತೆ. ಓಕೆ, ಬ್ಲ್ಯಾಕ್ ಬಾಕ್ಸನ್ನು ವಶಪಡಿಸಿಕೊಂಡಿದ್ದಾರೆ ಮತ್ತು ಅದರಲ್ಲಿರುವಂತಹ ಡಾಟಾ ಈಗ ತೆಗೀತಾರೆ. ಇದನ್ನು ಬೇರೆ ದೇಶಕ್ಕೆ ಕಳಿಸಬಹುದು ಅಂತಲೂ ಕೂಡ ಹೇಳಲಾಗ್ತಾ ಇದೆ. ನಿಷ್ಪಕ್ಷಪಾತವಾದಂತಹ ತನಿಖೆಯನ್ನು ನಡೆಸಬೇಕು. ನಾಟ್ ಓನ್ಲಿ ಬ್ಲ್ಯಾಕ್ ಬಾಕ್ಸ್, ಸೆಕ್ಯೂರಿಟಿ ಚೆಕ್ಕಿಂದ ಹಿಡಿದು ಬೋರ್ಡಿಂಗ್ ಪಾಸನ್ನು ನೋಡೋದ್ರಿಂದ ಹಿಡಿದು ವಿಮಾನ ಪತನಗೊಳ್ಳುವವರೆಗೆ ಪ್ರತಿಯೊಂದು ಪ್ರಕ್ರಿಯೆ, ಪ್ರತಿಯೊಂದು ಹಂತ, ನಾನು ಹೇಳ್ತಾ ಇದ್ದೀನಲ್ಲ, ಸೆಕ್ಯೂರಿಟಿ ಚೆಕ್ಕಿಂದ ಹಿಡಿದು ಪ್ರತಿಯೊಂದನ್ನು ಕೂಡ ಈಗ ತನಿಖೆಗೆ ಒಳಪಡಿಸ್ತಾರೆ. ಇವನ್ ಅವರು ಬದುಕಿದ್ದಾರೆ ರಮೇಶ್, ಅವರ ಹೇಳಿಕೆಯನ್ನು ಕೂಡ ದಾಖಲಿಸಿಕೊಳ್ತಾರೆ. ಪ್ರತಿಯೊಂದನ್ನು ಕೂಡ ತುಂಬ ಕೂಲಂಕುಷವಾಗಿ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ತನಿಖೆಯನ್ನು ನಡೆಸ್ತಾರೆ. ಅದರಲ್ಲೂ ಕೂಡ ಬ್ಲ್ಯಾಕ್ ಬಾಕ್ಸಲ್ಲಿ ಏನು ಡೇಟಾ ರೆಕಾರ್ಡ್ ಆಗಿರುತ್ತೆ, ಒಂದು ಕಾಕ್ಪಿಟ್ನ ವಾಯ್ಸ್ ರೆಕಾರ್ಡ್ ಆಗಿರುವಂಥದ್ದು, ಮತ್ತೊಂದು ಕಡೆ ಈ ಒಂದು ವಿಮಾನದ ಎಲ್ಲ ಚಟುವಟಿಕೆಗಳನ್ನು ದಾಖಲಿಸುವಂತಹ ಸಾಧನ. ಈ ಎರಡನ್ನೂ ನೋಡಿ ಏನಾಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂಥ ಒಂದು ಕನ್ಕ್ಲೂಷನ್ಗೆ ಬರ್ತಾರೆ. ಸೊ ಒಂದು ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್ ಮತ್ತು ಫ್ಲೈಟ್ ಡೇಟಾ ರೆಕಾರ್ಡರ್ ಇವೆರಡನ್ನೂ ಕೂಡ ಈಗ ಬಳಸಿಕೊಂಡು ಆ ಒಂದು ಮಾಹಿತಿಗಳನ್ನು ಸಂಗ್ರಹ ಮಾಡಿ ಮತ್ತು ಯಾವ್ಯಾವ ಹಂತದಲ್ಲಿ ಏನೇನು ಪ್ರಕ್ರಿಯೆಗಳಿರುತ್ತೆ, ಅಂದರೆ ಒಂದು ವಿಮಾನ ಏರ್ವರ್ದಿನೆಸ್ ಇದು ಹಾರಾಟಕ್ಕೆ ಈಗ ಯೋಗ್ಯವಾಗಿದೆ ಅಂತ ಪೈಲಟ್ ನಿರ್ಧರಿಸಿ ಟೇಕ್ ಆಫ್ ಮಾಡ್ತಾನೆ. ಟೇಕ್ ಆಫ್ ಮಾಡಿದಾಗಿಂದಲೂ ವಿಮಾನ ದುರಂತ ಆಗುವವರೆಗೂ ಎಲ್ಲ ರೀತಿಯಾದಂತಹ ವ್ಯವಸ್ಥೆಗಳು ಪ್ರತಿಯೊಬ್ಬ ವ್ಯಕ್ತಿಯನ್ನು ಕೂಡ ಇಲ್ಲಿ ತನಿಖೆಗೆ ಒಳಪಡಿಸಲಾಗುತ್ತೆ. ತುಂಬ ದೊಡ್ಡ ಪ್ರಮಾಣದಲ್ಲಿ ಈ ತನಿಖೆ ನಡೆಯೋದ್ರಿಂದ ಭಾಳಷ್ಟು ವಿಷಯಗಳು ಹೊರಗಡೆ ಬರುತ್ತೆ ಅಂತ ಅನಿಸುತ್ತೆ. ಇದು ನಿಜಕ್ಕೂ ಕೂಡ ತಾಂತ್ರಿಕ ದೋಷನೇ ಇದಕ್ಕೆ ಕಾರಣನಾ, ಅಥವಾ ಏನಾದರೂ ಬರ್ಡ್ ಹಿಟ್ ಆಗಿದೆಯಾ, ಅಥವಾ ಯಾರಾದರೂ ಮಿಸ್ಚೀವಿಯಸ್ ಯಾರಾದರೂ ಬೇಕು ಅಂತ ಏನಾದರೂ ಮಾಡಿದಾರಾ, ಅಥವಾ ಹ್ಯೂಮನ್ ಎರರಾ, ಪೈಲಟ್ ಎರರಾ, ಈ ಥರದ ಹಲವಾರು ದೃಷ್ಟಿಕೋನದಲ್ಲಿ ತನಿಖೆ ನಡೆಯುತ್ತೆ. ಈ ನಿಟ್ಟಿನಲ್ಲಿ ಬ್ಲ್ಯಾಕ್ ಬಾಕ್ಸ್ ತುಂಬ ಮಹತ್ವದ ಪಾತ್ರವನ್ನು ವಹಿಸುತ್ತೆ.